ತೋಳೆ ಇಲ್ಲದ ಜಾಕೆಟ್ ಹಾಕೊಂಡು ಕಾಲೇಜ್ಗೆ ಹೋಯ್ತೀರಾ ಅಂತ ಇದನ್ನ ನೋಡೇ ಬರ್ದಿರೋದು. ಮತ್ತು ಎಕ್ಕಡ ಮೇಲೆ ಬಂದ್ಬಿಟ್ಟು This is sweet. ஒரு நிமிஷம் சார். எப்படி இருக்கு? ಹಾ ಸರ್, ಅದಕ್ಕೆ ತಾನೇ 750 ಬೇಕಾದ್ರೆ ಡಿಸ್ಕೌಂಟ್ ಮಾಡೋಣ ಮೇಡಮ್. ಎಷ್ಟು ಮಾಡ್ತೀರಾ ಸರ್? ಒಳ್ಳೆ ಪ್ರೈಸ್ ಹೇಳ್ತೀರಿ ಮೇಡಮ್. ಒಳ್ಳೆ ಪ್ರೈಸ್, ಕೆಟ್ಟ ಪ್ರೈಸ್ ಇರಲ್ಲ, ಕಡಿಮೆ ಪ್ರೈಸ್ ಜಾಸ್ತಿ ಪ್ರೈಸ್ ಅಂತ ಇರುತ್ತೆ. ನೀವು ಅಕ್ಕಪ್ಪ ತಿಳಿದ್ರು ಅಲ್ಲ, ಇದು ಯಾರು ಬೇಕಾದ್ರೂ ಹಾಕ್ಬೋದಾ ಸೈಜು? ಹಾ ಮೇಡಮ್, ನಿಮ್ಗಿಂತ ಸಣ್ಣವ್ರು ಆಗ್ಬೋದು, ನಿಮ್ಗೆ ದೊಡ್ಡವ್ರು ಆಗ್ಬೋದು. ಇದೆಲ್ಲ ಅಡ್ಜಸ್ಟಬಲ್. ಇದು ನೋಡಿ, ಹಂಗ್ ಮಾಡಿದ್ರೆ ಲೂಸು, ಹಂಗ್ ಮಾಡಿದ್ರೆ ಟೈಟ್, 2 in 1. ಸೊ ನಾವೇನೋ ಕಾಡು ಮನ್ಸರು ಇಷ್ಟ ದಿನ ಬಟ್ಟೆನೇ ಹಾಕಿಲ್ಲ ನಂಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದೀಯಾ? ಹೇಳ್ಬೇಕಲ್ಲ ಮೇಡಮ್, ಇಲ್ಲಿ ಬರೋರೆಲ್ಲ ಶ್ರೀಮಂತರು ಎಲ್ಲ ಬರೋದಲ್ವಾ ಅಲ್ವಾ? ತಪ್ಪು ತಿಳುವಳಿ. ನಂಗೆ ಸರಿಯಾಗಿ ಜೋಡಿಸಿ ಸ್ಪೆಕ್ಸ್ ಅಂದಂಗ ಆಯ್ತು ಇದು. ನೀವು ಸೂರ್ಯ ಹೆಂಗ್ ಟಾರ್ಚ್ ಬಿಡ್ತಾ ಇದ್ದೀರಾ? ಚೆನ್ನಾಗಿದೆ. ಅಲ್ಲ, ಇದ್ರಲ್ಲಿ ಕಲರ್ಸ್ ಇದ್ರೆ ತೋರಿಸಿ, ಮತ್ತೆ ಎಷ್ಟಂತ ಹೇಳಿ. ಮೇಡಮ್ ಕಲರ್ಸ್ ಬರಲ್ಲ, ಇದು ಅಫಿಷಿಯಲ್ ಐಟಮ್, ಫಿಟ್ ಐಟಮ್. ಬನ್ನಿ ಒಳಗಡೆ ತೋರ್ಸಲ್ಲ. ಅಲ್ಲ, ಈಗ ಏನ್ ಪ್ರಾಬ್ಲಮ್ ಗೊತ್ತಾ, ನೀವೆಲ್ಲ ತೆಗ್ ತೋರಿಸ್ತೀರಾ, ನಾನೊಂದು ತಗೊಂಡಿಲ್ಲ ಅಂದ್ರೆ ಮೆಟ್ಟಲ್ ನೀವು ಒಂದೇನಾದ್ರೂ ತಗೊಂಡಿದ್ರೆ ನಮ್ಗೊಂದು ಖುಷಿ, ನಿಮ್ಗೊಂದು ಖುಷಿ. ಹೌದು ಅಲ್ವಾ? ತಗೊಳ್ಳೋದು ಬಿಡೋರು ಸೆಕೆಂಡ್ರಿ, ಕಸ್ಟಮರ್ ಫಸ್ಟ್ ನೋಡಬೇಕಲ್ವಾ ಗೊತ್ತಾಗೋದು. ನೀವು ಬೇರೆಯವ್ರಿಗೆ ರೆಫರ್ ಮಾಡ್ತೀರಾ ಹೋಗಿ ನಮ್ಮ ಅಂಗಡಿಗೆ. ಕಸ್ಟಮರ್ ಸ್ಪೆಕ್ಸ್ ಸರ್, ಅದೇ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್. ಇದೇನ್ ಸೈಜು? ಶಾರ್ಟ್ ಕುರ್ತಿ ಇದು, ಶೀಖಾನ ಪಾಕ ಅಂತ ಹೇಳ್ತೀರಾ, ವೇರ್ ಮಾಡಿ. ಏನ ಶೀಖಾನ ಪಾಕ ಏನ್ ಹಂಗಂದ್ರೆ? ನಂಗೂ ಅರ್ಥ ಆಗಿಲ್ಲ. ಟಾಪ್ ಹೆಸರು ಬೇರೆ. ಟಾಪ್ ಹೆಸ್ರ? ಏನ್ ಗುರು ಈ ಹೆಸ್ರೇನು ಅಂದ್ರೆ ಇದು ಹೇಳ್ ಕಳ್ಸಕ್ಕೆ ಶೀಖಾನ ಪಾಕ ಅಂತ ಯಾರಿಗೆ ಬರುತ್ತೆ ಬಾಯಿಗೆ? ಶೀಖಾನ ಪಾಕ ಯಾವ ಭಾಷೆ ಇದು? ಇವರು ಇಲ್ಲಿ ಬಿಸ್ನೆಸ್ ಅಲ್ಲ, ಅದಕ್ಕೊಂದು ಭಾಷೆ, ಯಾವ ಭಾಷೆ ಅಂತ ಹೇಳಿ. ಏನೋ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಹೇಳಿದ್ರೆ ಸುಮ್ಮನೆ ನೋಡೋಣ ಸ್ವಲ್ಪ ಮೇಡಮ್. ಅದೊಂಥರ ಸಖತ ಕಾಣುತ್ತೆ ಅನ್ನೋದಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಯೋಗರಾಜ್ ಭಟ್ರು ನೆಂಟ್ರಸು ಮೇಡಮ್ಗೆ ಸ್ವಲ್ಪ ಇದು ಮಾಡಿರೋದು ನಾವು. ಭಟ್ರು ಹಿಂಗೆ ಅರ್ಥ ಆಗ್ದಾರ. ಆಕ್ಚುಲಿ ಈ ಶೋರೂಮ್ ಅಲ್ಲಿ ಕೈ ಕಚ್ಚಾ ಸುಡ ಬಸಡ ಅನ್ನಂಗಿದೆ ಅದು. ನೋಡಿ ಮೇಡಮ್ ತೋರಿಲ್ಲ ಅಂದ್ರೆ 2000 ಇಸ್ಕೊಪ್ಪ. ಯೋಗರಾಜ್ ಭಟ್ರಿಗೆ ಸರಿಯಾದ ಜಾಗ. ಅದು ಅದರದ್ದು ಫ್ರೆಶ್ ಪೀಸ್. ಅಣ್ಣ ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ. ನನಗೀಗ ಚೆನ್ನಾಗಿ ಕಾಣುತ್ತಾ? ಅದು ಗೊತ್ತಿಲ್ಲ. ಮಿರರ್ ಅಣ್ಣ ಇದು ಆಗಲ್ಲ ನನಗೆ. 42 ಸೈಜು ಆಗಲ್ಲ ನೋಡಿ, ನಿಮ್ಗೆ ಎಕ್ಸೆಲ್ ಆಗಲ್ಲ. ಯಾರು ಎಲ್ಲಿ ಬೇಡಿ ಬೆಸ್ಟ್ ಸ್ಲಿಮ್ ಆಗಿದ್ದೀರಾ ನೀವು, ನೋಡಿದ್ರೆ ಎಕ್ಸೆಲ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಮೇಡಮ್? ಜನ ನೋಡಿದವರು ಯಾವ ಆಂಗಲ್ ಇಂದ ಗುರು ಅಂತ ಕೇಳ್ಬಿಟ್ಟಾರೆ. ಏನು ನೀವು ಸ್ಲಿಮ್ ಆಗೇ ಕಾಣ್ತಾ ಇದ್ದೀರಾ, ಅದಕ್ಕೆ ನಾವು ಸ್ಲಿಮ್ ಅಂತ ಹೇಳ್ತಾ ಇದ್ದೀನಿ. ಸಖತ್ತಾಗಿ ವ್ಯಾಪಾರ ಮಾಡ್ತಾರೆ ಹಿಂಗೆಲ್ಲ. ಅಂಗಡಿ ಇದೆ, ಹಾ. ಅದರ ಮಾತಾಡಿ ಕಸ್ಟಮರ್ಗೆ ಸ್ವಲ್ಪ ಅಂದ್ರೆ ನೀವು ಒಂದ್ ಶಾಪ್ ಓಪನ್ ಮಾಡಿ 7 ಬ್ರಾಂಚಸ್ ಓಪನ್ ಮಾಡ್ಬಿಟ್ಟಿದ್ದೀರಾ. ಆ ಲೆವೆಲ್ ಮಾತಾಡ್ತೀರಾ ನೀವು. ಕಸ್ಟಮರ್ ಒಳ್ಳೆಯವರು ಕಸ್ಟಮರ್ ಬರ್ತಾರೆ. ನಮ್ಮಂತ ಬಕ್ರಾಗಳು ಬಂದು ನೀವು ಉದ್ಧಾರ ಆಗ್ಬಿಟ್ಟಿದ್ದೀರಾ ಹಂಗಾದ್ರೆ. ನಾವು ಕಷ್ಟಪಟ್ಟಿದ್ದೀರಿ, ನೀವು ಕಷ್ಟಪಟ್ಟು. ಅಣ್ಣ ಇದು ಆಕ್ಚುಲಿ ಚಿಕ್ಕದಾಗತ್ತೆ ಅಣ್ಣ, ನಂಗೆ ಇನ್ನೊಂಚೂರು ಲೂಸ್ ಆಗಿರೋದು ಬೇಕು. ಈತೆ ಬಿಡಿ, ಅಳಿಬೇಡಿ, ಅಳದೇ ಬಿಡ್ತಾರ. ನೋಡಕ್ ಕಾಸಿಲ್ಲ ನೋಡಿ, ನಾವು ತೋರಿಸ್ತಾ ಇದ್ದೀನಿ, ತಗೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ. ಚೆನ್ನಾಗಿದೆ ಇದು, ಆದ್ರೆ ನನ್ನ ಸೈಜ್ ಇಲ್ಲ ಪಂಚು. ಅದು ಅಯ್ಯೋ, ಚಿಕ್ಕದಾಗತ್ತೆ. ತರಿಸ್ಕೊಡ್ತೀವಿ ಸೇಮ್ ಅಲ್ಲಿ. ನಾನು 2 days ಮತ್ತೆ ಶಾಪಿಂಗಿಗೆ ಇಷ್ಟು ದೂರ ಬರಬೇಕು. ನಿಮ್ ತರ ಸಣ್ಣವು ಜಾಸ್ತಿ ಬರಲ್ಲ ಈಗ. ಅಯ್ಯೋ, ಜಾಸ್ತಿ ಬಿಸ್ಕೆಟ್ ಕಸ್ಟಮರ್ ದೇವ್ರಿದ್ದಂಗೆ. ನೈನಾ, ನನಗೆ ಅದೇ ನೋಡ್ತಿದ್ದೆ, ಯಾಕೋ ಸ್ಟಾಪ್ ಆಗ್ಲಿಲ್ವಲ್ಲ ಅಂತ ನೋಡ್ತಿದ್ದೆ. ಶಾಪಿಂಗ್ ಆದ್ಮೇಲೆ ತಿನ್ನೋಣ ಅಂತ, ಗಲೀಜ್ ಆಗ್ಬಿಡುತ್ತೆ ಅಂತ ಭಯ. ಇದನ್ನು ಚಲ್ಕೋತೀರಾ ನೈನಾ? ಮತ್ತು ಎಕ್ಕಡ ಮೇಲೆ ಬಂದ್ಬಿಟ್ಟು ಏನು ಮುತ್ತನ್ನ ನಯನ ಹಾರಿಸಿ ಕೊಡಲೆ, ಪೋಣಿಸಿ ಕೊಡಲೆ. ಎಕ್ಕಡಕ್ಕೆ ಹಾಕೊಡಿ ಬಂದ್ಬಿಡುತ್ತೆ. ಹೌದು, ಕ್ವಾಲಿಟಿ ಇಲ್ಲ. ಈ ಬ್ಯಾಗ್ ಹೆಸರೇನು ಗೊತ್ತಾ? ಆ ಬ್ಯಾಗ್ ಹೆಸರೇ. ಇಲ್ಲಿ ಏನಾದ್ರು ಬಂದ್ರೆ ನೀವು ಅಂಕಲ್ಗೆ ಹಂಗೆ ಕೇಳಬೇಕು. ಅಂಕಲ್ ಎಷ್ಟಿದು? 300 ಅಂತ. ಏನು ಅದು ಪುಟಾಣಿ. ಆ ಬ್ಯಾಗ್ ಹೆಸರೇನು ಹೇಳಿ, ನೆಕ್ಸ್ಟ್ ಟೈಮ್ ನೀವು ಬಂದಾಗ ಹಾಗೆ ಕೇಳಿ. ಇದು ಹೇಗಿದೆ? ಇದು ಜೋಳಿಗೆ ತರ ಫೀಲ್ ಆಗಲ್ಲ? ಸೇಮ್ ಹಂಗೆ ಇದೆ. ಅದಾ ನಾವು ನೋಡಿದ್ವಿ, ಬಟ್ ಚಿಕ್ಕದು ಅನ್ಸ್ತಾ ಇದೆಯಾ? ದೊಡ್ಡದು ಇದೆ ಅನ್ಸುತ್ತೆ. ಅಲ್ಲಿ ನಿಮ್ಮ ಪಕ್ಕ ಅದೊಂದು ಗ್ರೀನ್ ಬ್ರೌನ್ ಇದೆಯಲ್ಲ, ಅದು ಎರಡರಲ್ಲಿ ಯಾವ್ದಾರ ಒಂದು ತೆಕ್ಕೊಡಿ. ಏನು ಪ್ರೈಸ್ ಇದು? ನಾನು ಹೇಳಿಲ್ವಾ ನಿಮಗೆ ಡಿಸ್ಕೌಂಟ್ ಎಷ್ಟು? ಫೈನಲ್ಲೇ 760. ಅದ್ರ ಮೇಲೆ ₹1 ಮಾಡ್ಕೊಡಲ್ವಾ? 750 ರೂಪಾಯಿ.
ಆ ಶಾಪ್ ಅವ್ರು ಅದನ್ನೇ ಹೇಳಿದ್ರು, ಅಲ್ಲೆಲ್ಲ ಇನ್ನೂ ಜಾಸ್ತಿ ಇದೆ ಹೋಗಿ ಅಂತ. ಸಖತ್ತಾಗಿದೆ. 700 ಅದು 750 ರೂಪಾಯಿ. ಎಳ್ಳು 1000 ರೂಪಾಯಿ ರೂಪಾಯಿ ಅನ್ಬೇಡಿ ಅಂದ್ರೆ 200 ರೂಪಾಯಿ ಸೇರ್ಸೇ ಹೇಳಿದ್ರು. 1500 ಅಂತೆ. ಓ ತುಳುವ ನಮ್ಮ ಕೂಡ್ಲದ ಕನ್ನಡಿಗರು. ಚೆನ್ನಾಗಿದೆ ಇದು, ಆದರೆ 1500 ರೂಪಾಯಿ ಜಾಸ್ತಿ ಅಲ್ವಾ? ಅವಣ್ಣ ಒಂದು ಬ್ಯಾಗ್ ತೋರಿಸ್ತಾ 1000 ರೂಪಾಯಿ ಕೊಡ್ತೀನಿ ಅಂದ. 1500 ರೂಪಾಯಿ ಅದು ದೊಡ್ಡದು ಇದೆ. ಹೌದು. 700 ಕೊಡ್ತೀರಾ? ಇದು ಲಾಸ್ಟ್ ಹಬ್ಬ. ಸೊ ಈಗ ನಾನು ಅವಾಗಲೇ ಹೇಳಿದ್ನಲ್ಲ, ರಿಪೀಟ್ಸ್. ಯಾವ ಕಲರ್ ತಗೊಳ್ಳಿ? ಈಗ ಆಕ್ಚುಲಿ ಏನಾಗಿದೆ ಗೊತ್ತಾ, ಕೊಡೋದು ಕೊಡದೆ ಹೋಗ್ಬಿಟ್ರೆ ಭಯ ನಮ್ಗೆ, ಬೈಕ್ ಕಳ್ಸ್ಬಿಟ್ರೆ ಮಾತಾಡ್ತಾ ಇದ್ದೀವಿ ನೀನು ಅವರು ಬ್ಲಾಗರ್ ಅಂತ. ಏನು ಮಾಡೋಣ ತಗೊಂಡಿ ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಗೆ ಈಗ ಐಟಮ್ ಬೇಕು. ಪಿಕ್ ತಗೊಂಡ್ಲ ಅಥವಾ ಬ್ಲ್ಯಾಕ್ ತಗೊಂಡ್ಲ ಅಥವಾ ಪಚ್ಚಿ ಗ್ರೀನ್ ತಗೊಂಡ್ಲ? ಬ್ಲ್ಯಾಕ್ ಬೇಡ, ನೀವು 700 ರೂಪಾಯಿ 10 ರೂಪಾಯಿ ಹಾಕಿ 690 ರೂಪಾಯಿ. ನಂದನ್ ತಗೊಂಡ್ ನೀನ್ ಯಾವ ದೊಡ್ಡ ಮನ್ಸಣ್ಣ ನಿಂಗೆ ಹೆಂಚಿನ ಮಾರ್ರೆ ಈ ರಿಕ್ಷೆ. ಎಂತ ಎಡ್ಡೆ ಉಂಡು, ಪದಾರ್ಥ ಎಡ್ಡೆ ಉಂಡು, ಆದ್ರೆ ಇನ್ನೊಂದು 50 ರೂಪಾಯಿ ಹಾಕಿ. ಅದೇ ಇದಕ್ಕೆ ಅಲ್ಲ, ನೀವೇ ಹಾಕ್ತೀನಿ ಚಿಲ್ಲರೆ ಅಯ್ಯೋ ದೇವ್ರೆ, ಇಂಥ ಬುದ್ಧಿವಂತ ಏನ್ ಹೇಳ್ತಾರೆ ಬಿಸಿನೆಸ್ ಹಾಕ್ತೀನಿ ಅಂತ ತಾನೇ ಹೇಳಿದ್ದು, ನನ್ ಕೈಯಿಂದ ಹಾಕ್ತೀನಿ ಅಂತ. ಚೇಂಜ್ ನಂದು ಅಣ್ಣ, ನೋಟ್ ಅಷ್ಟೇ. 50 ರೂಪಾಯಿ ಹಾಕಿ ಇನ್ನ ಒಳ್ಳೇದಾಗುತ್ತೆ. ಇಲ್ಲ ಬೇಕು ನಮ್ಗೆ ಅದು. ಇದು ಓಪನ್ ಮಾಡಿ. ಈ ತಲೆ ಓಡ್ಲೇ ಇಲ್ಲ ನೋಡಿ, ನನ್ನ ಚಿಲ್ಲರೆ ತೆಗ್ ನಾನೇ ಕೊಡ್ತೀನಿ. ಎಷ್ಟು ಉದಾರ ಮನ್ಸು ಅಲ್ವಾ? ಅಬ್ಬಾ ನೆಮ್ಮದಿ ಆಯ್ತು ಈಗ. ನಾನ್ ಮನ್ಸು ಮಾಡಿದ್ದೀವಿ, ಅವ್ರು ಬೇರೆ ಕಡೆ ಬ್ಯುಸಿ ಇದ್ರಲ್ಲ, ಇದನ್ನ ಬ್ಯಾಗ್ ಎತ್ತಿ ಹಾಕೊಂಡು ಹೊರ್ಟೋಗ್ಬೋದು. ಆದ್ರೆ ಅದಿನ್ನು ಸ್ವಲ್ಪ ನನ್ನ ಬ್ಯಾಗ್ ಕೂರಲ್ಲ ದೊಡ್ಡದು. ಫ್ಯಾನ್ ಏನೋ ಕೆಟ್ಟೋಗಿರ್ಬೇಕು, ಗಾಳಿ ಬೀಸೋದು, ಅದನ್ನ ಇಯರಿಂಗ್ ಮಾಡ್ಬಿಟ್ಟವ್ರೆ. ಯಾಕೆ ವೇಸ್ಟ್ ಮಾಡೋದು ಪೀಸ್ನ ಅಂತ. ನೀವೆಲ್ಲ ಯಾವ್ದು ನೋಡಿದೀರಾ? ಸಿಲ್ವರ್ ಪ್ಲೇಟ್ ನೋಡಿರ್ತೀರಾ, ಗೋಲ್ಡ್ ನೋಡಿರ್ತೀರಾ. ದಿಸ್ ಈಸ್ ತಾಮ್ರ. ಅದೇನದು ಒಳಗಡೆ ಇದು? ಏನೋ ಕೂದಲು ತರ ಅಲ್ಲ, ಬೆಕ್ಕುನ್ ಚರ್ಮ ಹಾಕ್ಬಿಟ್ಟವ್ರೇನೋ ನೋಡಿ, ಸಾಫ್ಟ್ ಆಗಿದೆ. ಅಣ್ಣ ಸ್ವಲ್ಪ ಕಡಿಮೆ ಮಾಡಿ ಅಣ್ಣ. 220 ಇಷ್ಟಕ್ಕೆ ನೋಡಿ, 200 ಕೊಟ್ಟರು. ಹೌದಾ? ನಾನು ಅದಕ್ಕೆ ಮೇಲೆಗೆ 20 ರೂಪಾಯಿ ತೊಳಗೆ ಗಿರಿಲಿ ಇಟ್ಟಿದ್ದಾರೆ, ತಗೊಂಡೋದ್ರು ಗೊತ್ತಾಗಲ್ಲ. ಇಲ್ಲ ಇದಾರೆ ಇಲ್ಲೆಲ್ಲ. ಸುಮ್ಮನೆ ಎತ್ಕೊಂಡು ಓಡ್ತಾ ಇರ್ತೀನಿ. ನೀವು ನಿಂತ್ಕೊಳ್ಳಿ, ನಾಯನ ನಿಂತ್ಕೊಳ್ಳಿ ಅಂತ ಹೇಳ್ಬೇಕು. ಅಯ್ಯೋ ಇದು ಎರಡೇ ಸಾರಿ ಅಣ್ಣ. ಅಯ್ಯೋ ಪುಟ್ಪುಟಾಣಿ, ನನಗೆ ಹಾಕೊಳ್ಳುವ ಅಂತ ಆಸೆ ಆಗುತ್ತೆ. ಚೆನ್ನಾಗಿದ್ಯಾ ನನ್ನ ಮಗಳಿಗೆ? ಸಾಕು. ಮತ್ತು ನಾನು ನಿಮಗೆ ಹೇಳಿದ್ದು ಅಂತ. ಮಾತಾಡ್ತಾರೆ ಕನ್ನಡ. ಹೌದಾ? ನಂಗೆ ಸಂತೋಷವಾಗಿ ಇವ್ರು ಕಾಮಿಡಿ ಕಿಲಾಡಿದಲ್ಲಿ ಬರಲ್ವಾ ನೈನಾ ಅಂತ? ರಾಜರಾಜೇಶ್ವರಿ
ತೆಲುಗು ಆರು ಭಾಷೆ ತೆಲುಗು ಕನ್ನಡ ಮಲಯಾಳ ಹಿಂದಿ ಇಂಗ್ಲಿಷ್ ಇಂಗ್ಲಿಷ್ ಎಲ್ಲ ಭಾಷೆಯೂ ಇರ್ಬೋದು ಅದೇ ಅದೇ ತಾನೆ ನಾವು ಈಗ ಅದೇ ನೋಡೋದು